ಯೋಗೇಶ್ ಗೌಡ ಮಕ್ಕಳಿಗೆ 16 ಲಕ್ಷ ಪರಿಹಾರ. ಯೋಗೇಶ್ ಗೌಡ ಸೋದರ ಗುರುನಾಥ್ಗೂ ಕೂಡ ಅದರಲ್ಲಿ ಪಾಲಿರುತ್ತೆ ನೋಡಿ. A1 ಬಸವರಾಜ್ ಮುತ್ತಗಿ ಯೋಗೇಶ್ ಗೌಡ ಮಕ್ಕಳಿಗೆ 16 ಲಕ್ಷ ಪರಿಹಾರವನ್ನ ಕೋರ್ಟ್ ಸೂಚನೆ ನೀಡಿದೆ. ಯೋಗೇಶ್ ಗೌಡ ಸೋದರ ಗುರುನಾಥ್ಗೂ ಕೂಡ ಪರಿಹಾರದಲ್ಲಿ ಪಾಲಿದೆ. A1 ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿ ಅಂತ ಹೇಳಿ ಖಚಿತಪಡಿಸಿದೆ ಕೋರ್ಟ್. ಮಾಫಿ ಸಾಕ್ಷಿ ಅಂತಂದ್ರೆ ಈ ಒಂದು ಕೊಲೆಯಲ್ಲಿ ಆತ ಕೂಡ ಭಾಗಿಯಾಗಿದ್ದ. ಬಟ್ ಆನಂತರವಾಗಿ ತಪ್ಪನ್ನ ಒಪ್ಕೊಂಡಿರೋದನ್ನ ಮಾಫಿ ಸಾಕ್ಷಿ ಅಂತ ಹೇಳಿ ಕರಿತೀವಿ. ಏನಾಯ್ತು ಪ್ರಕರಣ ಸಂಬಂಧವಾಗಿ ಅಂತ ಹೇಳಿ ಆತ ಡೀಟೇಲ್ ಆಗಿ ಹೇಳಿರ್ತಾನೆ. ಬಟ್ ಆತನು ಕೂಡ ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದ. ಆನಂತರವಾಗಿ ಆತ ಏನೇನಾಯ್ತು ಅಂತ ಹೇಳಿ ತಪ್ಪು ಒಪ್ಕೊಳ್ತಾನಲ್ಲ, ಅದು ಮಾಫಿ ಸಾಕ್ಷಿ. ವಿನಯ್ ಕುಲಕರ್ಣಿ ಪರವಾಗಿ ವಕೀಲ ಸುನಿಲ್ ಮನವಿ ಮಾಡಿದ್ದಾರೆ. ಕೋರ್ಟ್ ಮೇಲ್ಮನವಿಯಂತೆ ಅವಕಾಶವನ್ನು ಒದಗಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. 3 ದಿನದಿಂದ ಒಂದೇ ಬಟ್ಟೆಯಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಸೊ ಬಟ್ಟೆಯನ್ನ ಬದಲಿಸಲು ಕೋರ್ಟ್ ಅನುಮತಿ ಕೋರಿಕೆಯನ್ನ ಅಥವಾ ಮನವಿಯನ್ನ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಪರ ವಕೀಲ ಸುನಿಲ್ ಮನವಿ ಮಾಡಿದ್ದಾರೆ. ಡ್ರೆಸ್ ಚೇಂಜ್ ಮಾಡಬೇಕು, ಒಂದೇ ಡ್ರೆಸ್ ಅಲ್ಲಿದ್ದಾರೆ. 3 ದಿನಗಳಿಂದಲೂ ಕೂಡ ಒಂದೇ ಬಟ್ಟೆಯಲ್ಲಿದ್ದಾರೆ. ಸ್ನಾನ ಮಾಡಿಲ್ಲ, ಡ್ರೆಸ್ ಚೇಂಜ್ ಮಾಡಿಲ್ಲ. ಬಟ್ಟೆಯನ್ನ ಬದಲಿಸಲಿಕ್ಕೆ ಕೋರ್ಟ್ ಅನುಮತಿ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಪರವಾಗಿ ವಕೀಲರು ವಾದವನ್ನ ಮಂಡಿಸಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಈಗ ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಬೇಕು ವೆಂಕಟೇಶ್. ಅಂತಂದ್ರೆ ಬರೀ ತೀರ್ಪು ಅಥವಾ ಆದೇಶವನ್ನ ಏನೋ ಜೀವಾವಧಿ ಶಿಕ್ಷೆಯನ್ನು ಮಾತ್ರ ಪ್ರಕಟವನ್ನ ಮಾಡಿರುವಂತಹ ಜೊತೆಗೆ ಮತ್ತೊಂದು ವಿಚಾರವನ್ನ ಕೂಡ ಗಮನಿಸಬೇಕು. ಯೋಗೇಶ್ ಗೌಡ ಕುಟುಂಬಕ್ಕೆ ಹಣದ ಪರಿಹಾರವನ್ನು ಕೂಡ ನೀಡಿರುವಂತಹ ವಿಚಾರ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ, ಜೊತೆಗೆ ಇನ್ನು ವಿನಯ್ ಕುಲಕರ್ಣಿ ಪರವಾದಂತಹ ವಕೀಲರು ಅದೇನು ಮನವಿಯನ್ನ ಮಾಡಿಕೊಂಡಿರುವಂಥದ್ದು ಬಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ ಆಗಿ ಏನಿದೆ ಮಾಹಿತಿ? ಕುಸುಮ, ಏನಂತ ಹೇಳಿದ್ರೆ ಯೋಗೇಶ್ ಗೌಡ ಅವರೇ ಕುಟುಂಬಕ್ಕೆ ಆಧಾರವಾಗಿದ್ರು. ಯಾಕಂತ ಹೇಳಿದ್ರೆ ಅವರ ಹತ್ಯೆ ಆದ ನಂತರ ಅವರ ಕುಟುಂಬಕ್ಕೆ ಬೇಕಾದಂತಹ ಒಂದು ಸೌಲಭ್ಯಗಳಾಗಿರ್ಬೋದು ಮತ್ತೆ ಆರ್ಥಿಕವಾಗಿ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಈಗ ನ್ಯಾಯಾಲಯ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಕಳೆದ 10 ವರ್ಷಗಳಿಂದ ಕೂಡ ಅವರ ಕುಟುಂಬ ಏನೆಲ್ಲ ಕಷ್ಟಪಟ್ಟರು ಅವರ ತಂದೆ ಇಲ್ಲದಂತಹ ಸಂದರ್ಭದಲ್ಲಿ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಆ ಒಂದು ಅಂಶಗಳನ್ನು ಕೂಡ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ರು. ಆ ಹಿನ್ನೆಲೆಯಲ್ಲಿ ಈಗ ಏನು ಮೃತ ಕುಟುಂಬಸ್ಥರಿಗೆ ಏನಿದ್ದಾರೆ ಅವರಿಗೆ 16 ಲಕ್ಷ ರೂಪಾಯಿ ಹಣವನ್ನು ಪರಿಹಾರ ಕೊಡಬೇಕು ಅಂತ ಹೇಳಿ ಕೂಡ ನ್ಯಾಯಾಲಯ ಆದೇಶವನ್ನು ಮಾಡಿದೆ. ಜೊತೆಗೆ ಈಗ ಕಳೆದ 3 ದಿನಗಳಿಂದ ಕೂಡ ಯಾವಾಗ ಈ ಒಂದು ಜಡ್ಜ್ಮೆಂಟ್ ದಿನ ಏನಿತ್ತು ಅಂದ್ರೆ ಶಿಕ್ಷೆ ಪ್ರಕಟವಾದಂತಹ ದಿನದಿಂದ ಹಿಂದಿನ 3 ದಿನಗಳವರೆಗೂ ಕೂಡ ಸಿಬಿಐನ ವಶದಲ್ಲಿದ್ರು, ಪರಪ್ಪನಗರ ಜೈಲಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಅಂದಿನಿಂದ ಕೂಡ ಒಂದೇ ಡ್ರೆಸ್ ನಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಂತ ಹೇಳಿ ನ್ಯಾಯಾಧೀಶರಿಗೆ ಮನವಿಯನ್ನು ಕೂಡ ಮಾಡಿಕೊಟ್ರು. ಸಹಜವಾಗಿ ಕೂಡ ಇಂತಹ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ನ್ಯಾಯಾಲಯ ಅನುಮತಿಯನ್ನು ಕೊಡುತ್ತೆ. ಆದ್ರೆ ಈಗಾಗಲೇ ಕಳೆದ ಕೆಲವು ದಿನಗಳ 2 ದಿನಗಳ ಹಿಂದೆ ಕೂಡ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೂ ಕೂಡ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟಿತ್ತು. ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ, ಗಲಭೆಗಳಾಗದೆ, ಅಂದ್ರೆ ಯಾವುದೇ ಬೇರೆಯವರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಪೊಲೀಸರಿಗೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಕೂಡ ಅವರನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ, ಉಳಿದ ಆರೋಪಿಗಳೇನಿದ್ದಾರೆ ಅವರು ಕೂಡ ಕಣ್ಣೀರನ್ನು ಹಾಕ್ತಾ ಮಾತಾಡ್ತಾ ಇದ್ರು. ಈಗ ಅವರು ಬಟ್ಟೆ ಬದಲಾಯಿಸೋದಕ್ಕೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ, ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಜೊತೆಗೆ ಪರಿಹಾರದ ರೂಪದಲ್ಲಿ 16 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ಮಾಡಿರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ವೆಂಕಟೇಶ್. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಈ ಕ್ಷಣದಿಂದಲೇ ರದ್ದಾಗ್ತಾ ಇದೆ. ಧಾರವಾಡ ಗ್ರಾಮೀಣ ಶಾಸಕರಾಗಿದ್ದಾರೆ ವಿನಯ್ ಕುಲಕರ್ಣಿ. ಜೀವಾವಧಿ ಶಿಕ್ಷೆಯಿಂದಾಗಿ ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನ ಹೋಗುತ್ತೆ. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯನ್ನ ನೀಡಿದ್ರೆ ಅಥವಾ ಶಿಕ್ಷೆಗೆ ಒಳಗಾದ್ರೆ ವ್ಯಕ್ತಿ ಶಾಸಕ ಸ್ಥಾನ ರದ್ದಾಗುತ್ತೆ. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನ ಕೂಡ ರದ್ದಾಗ್ತಾ ಇದೆ. ಜೀವಾವಧಿ ಶಿಕ್ಷೆಯ ಹಿನ್ನೆಲೆಯಲ್ಲಿ 14 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾಗತ್ತೆ. ಸೊ ಆ ಒಂದು ಕಾರಣವಾಗಿ ಅವರ ಶಾಸಕ ಸ್ಥಾನ ಕೂಡ ಹೋಗ್ತಾ ಇದೆ. ಧಾರವಾಡ ಗ್ರಾಮೀಣ ಶಾಸಕರಾಗಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಜೀವಾವಧಿ ಶಿಕ್ಷೆಯಿಂದಾಗಿ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬಂದಿದೆ. ವಿನಯ್ ಕುಲಕರ್ಣಿಗೆ ಬಹಳಷ್ಟು ಈತ ಪ್ರಭಾವಿ ವ್ಯಕ್ತಿ ಧಾರವಾಡ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ
ಲಿಂಗಾಯತ ಸಮುದಾಯದ ವ್ಯಕ್ತಿ ಆಗಿರುವಂತಹ ವಿನಯ್ ಕುಲಕರ್ಣಿ ಬಹಳಷ್ಟು ಪ್ರಭಾವವನ್ನ ಅಥವಾ ಆ ಕ್ಷೇತ್ರವನ್ನ ಬಹಳಷ್ಟು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಂತಹ ಪ್ರಾಬಲ್ಯವನ್ನ ಇಟ್ಕೊಂಡಿದ್ದಂತಹ ವ್ಯಕ್ತಿ ಅದು ವಿನಯ್ ಕುಲಕರ್ಣಿ. ಸೊ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತಹ ಕಾರಣವಾಗಿ ಅವರ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬಂದಿದೆ. ರದ್ದಾಗುವಂತಹ ಸಾಧ್ಯತೆ 100% ಇರುತ್ತೆ. ಯಾಕಂದ್ರೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ವ್ಯಕ್ತಿ ಅನುಭವಿಸ್ತಾ ಇದ್ದಾನೆ ಅಂತಂದ್ರೆ ಇನ್ನೇನು ಕ್ಷೇತ್ರವನ್ನ ಆತ ನೋಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಜೈಲಿನಲ್ಲೇ ಇದ್ದುಕೊಂಡು ಈತ ಗೆದ್ದಿದ್ದು ಕೂಡ ಇವರ ಪರವಾಗಿ ಅವರ ಕುಟುಂಬಸ್ಥರು ಮತ ಪ್ರಚಾರವನ್ನ ಕೂಡ ಮಾಡಿದ್ರು, ವಿನ್ ಆಗಿದ್ರು. ಆ ಒಂದು ಕ್ಷೇತ್ರದಲ್ಲಿ ಧಾರವಾಡದಲ್ಲಿ ತನ್ನದೇ ಪ್ರಾಬಲ್ಯವನ್ನ ಇಟ್ಕೊಂಡಿದ್ದಂತಹ ವ್ಯಕ್ತಿ ವಿನಯ್ ಕುಲಕರ್ಣಿ ಬಹಳಷ್ಟು ಸತತವಾಗಿ ಕ್ಷೇತ್ರದ ಹಿಡಿತವನ್ನ ಕೂಡ ಇಟ್ಕೊಂಡಿದ್ದಂತಹ ವ್ಯಕ್ತಿ, ಪ್ರಭಾವಿ ವ್ಯಕ್ತಿ ವಿನಯ್ ಕುಲಕರ್ಣಿ. ಅದರಲ್ಲೂ ಕೂಡ ಲಿಂಗಾಯತ ಸಮುದಾಯದ ವ್ಯಕ್ತಿಯಾಗಿದ್ದಾರೆ ವಿನಯ್ ಕುಲಕರ್ಣಿ. ಕುಟುಂಬಸ್ಥರು ಮತ ಪ್ರಚಾರವನ್ನ ಮಾಡಿ ಇವರನ್ನ ಗೆಲ್ಸಿದ್ರು ಕೂಡ. ಈಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತಹ ಕಾರಣವಾಗಿ ಧಾರವಾಡ ಗ್ರಾಮೀಣ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ಕೂಡ ರದ್ದಾಗ್ತಾ ಇದೆ. ಕಾರಣ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವಂತಹ ಕಾರಣವಾಗಿ ಕ್ಷೇತ್ರವನ್ನ ನೋಡ್ಕೊಳ್ಳೋರು ಯಾರು? ಈಗ ಇವ್ರು ಜೈಲಲ್ಲಿದ್ರೆ, ಈಗ ಮತ ಪ್ರಚಾರವನ್ನ ಏನೋ ಕುಟುಂಬಸ್ಥರು ಮಾಡ್ಬಿಟ್ರು, ಬಟ್ ಇವ್ರು ಜೈಲಲ್ಲಿದ್ರೆ ಕ್ಷೇತ್ರವನ್ನ ನೋಡ್ಕೊಳ್ಳೋರು ಯಾರು? ಕ್ಷೇತ್ರದ ಜನರ ಹಿತವನ್ನ ಕಾಪಾಡುವಂಥದ್ದು ಅದೆಲ್ಲ ಯಾರು ಮಾಡ್ತಾರೆ? ಆ ಒಂದು ಕಾರಣವಾಗಿ ಇವರ ಶಾಸಕ ಸ್ಥಾನ ಕೂಡ ಹೋಗ್ತಾ ಇದೆ. ಜೊತೆಗೆ ಯಾವಾಗ ಶಿಕ್ಷೆಯ ಪ್ರಮಾಣ ಪ್ರಕಟವಾಯಿತು ಆನಂತರವಾಗಿ ವಿನಯ್ ಕುಲಕರ್ಣಿ ಒಳಗೊಂಡಂತೆ ಇನ್ನುಳಿದಂತಹ ದೋಷಿಗಳು ಏನಿದ್ದಾರೆ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಮುಖ ಚಹರೆಯೇ ಕಂಪ್ಲೀಟ್ ಆಗಿ ಕೆಂಪಾಗ್ಬಿಟ್ಟಿತ್ತು. ಎಲ್ಲರ ಮುಖವೂ ಕೂಡ ಬೇಕಿತ್ತಾ ಇದು ನಮಗೆ ಅನ್ನುವಂತಹ ಮಟ್ಟಕ್ಕೆ, ಅಥವಾ ವಿನಯ್ ಕುಲಕರ್ಣಿಗೆ ನಾವು ಸಪೋರ್ಟ್ ಮಾಡಬಾರ್ದಾಗಿತ್ತು, ಅವರ ಪರವಾಗಿ ನಾವು ನಿಂತ್ಕೊಳ್ಬಾರ್ದಾಗಿತ್ತು ಅಂತ ಹೇಳಿ ಕೂಡ ಅನ್ನಿಸ್ತು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ರಾಘವೇಂದ್ರ, ಈಗ ಶಾಸಕ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರಕ್ಕೆ ಬರೋದಾದ್ರೆ ಮುಂದಿನ ಕಾನೂನು ಹೋರಾಟವನ್ನ ನಡೆಸ್ತೀವಿ ಅನ್ನುವಂತಹ ಕಾರಣಕ್ಕೋಸ್ಕರ ಶಾಸಕ ಸ್ಥಾನ ರದ್ದಾಗೋದಿಲ್ವಾ? ಯಾಕಂದ್ರೆ ಈಗ ಜೀವಾವಧಿ ಶಿಕ್ಷೆ ಅಂತಂದ್ರೆ 2 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅದು ರದ್ದಾಗುತ್ತೆ. ಬಟ್ ಮುಂದಿನ ಕಾನೂನು ಹೋರಾಟ ಅಂತಂದಾಗ ಸೊ ಅದು ಏನಾದರೂ ಹಾಗೆ ಓಲ್ಡಲ್ಲಿ ಇರುತ್ತಾ? ಯಾವ ರೀತಿಯಾಗಿ ಆ ವಿಚಾರ ಸಂಬಂಧವಾಗಿ ಹೇಳೋದಾದ್ರೆ? ಕುಸುಮ, ಖಂಡಿತವಾಗೂ ಏನಂದ್ರೆ ಯಾವುದೇ ಒಬ್ಬ ಶಾಸಕನಿಗೆ 2 ವರ್ಷದ ಮೇಲ್ಪಟ್ಟು ಶಿಕ್ಷೆ ಪ್ರಕಟವಾದರೆ ಆ ವ್ಯಕ್ತಿಯ ಶಾಸಕತ್ವನೇ ರದ್ದು ಮಾಡುವ ಎಲ್ಲವೂ ಸಹ ಅರ್ಹತೆ ಸ್ಪೀಕರ್ ಅವರಿಗೆ ಇರ್ತದೆ. ಈ ಬಗ್ಗೆ ಅಧಿಕೃತವಾಗಿ ಕೋರ್ಟಿಂದ ಆದೇಶ ಕ್ರಾಪಿ ಸ್ಪೀಕರ್ ಅವರ ಕಚೇರಿ ತಲುಪಿದ ನಂತರ ಈ ಒಂದು ಪ್ರೋಸೆಸ್ ಆರಂಭವಾಗುತ್ತೆ. ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ಪ್ರಕಟಿಸಿದೆ. ಈ ಒಂದು ಶಿಕ್ಷೆಯ ಪ್ರಮಾಣದ ಒಂದು ಸರ್ಟಿಫಿಕೇಟ್ ಮತ್ತು ಅಥವಾ ಆದೇಶದ ಕಾಪಿಯನ್ನ ನಾಳೆ ಅಥವಾ ನಾಡಿದ್ದು ಒಳಗಾಗಿ ಕೋರ್ಟ್ ಸ್ಪೀಕರ್ ಕಚೇರಿಗೆ ತಲುಪಿಸುತ್ತೆ. ಆಗ ಸ್ಪೀಕರ್ ಅವರು ತಮ್ಮ ಸಿಬ್ಬಂದಿಯ ಜೊತೆಗೆ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ಈ ಹಿಂದೆ ನಾವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರಿಗೆ ಆದಂತಹ ಶಿಕ್ಷೆಯ ಪ್ರಮಾಣ ಪ್ರಕಟ ಏನಾಗುತ್ತೆ, ಅದಾದ ನಂತರ 2 ದಿನದಲ್ಲಿ ಅವರ ಒಂದು ಶಾಸಕತ್ವವನ್ನು ರದ್ದು ಮಾಡ್ತಾರೆ. ನಂತರ ಅವರು ಕೋರ್ಟ್ ಅಲ್ಲಿ ಫೈಟ್ ಅನ್ನ ಮಾಡ್ತಾರೆ. ನಂತರ ಪುನಃ ಆ ಒಂದು ಶಿಕ್ಷೆಯ ಪ್ರಮಾಣಕ್ಕೆ ಬ್ರೇಕ್ ಅನ್ನು ಹಾಕ್ತಾರೆ. ನಂತರ ಮತ್ತೆ ಜನಾರ್ದನ್ ರೆಡ್ಡಿ ಅವರು ಒಳಗಡೆ ಬರ್ತಾರೆ. ಈ ಒಂದು ಪ್ರೋಸೆಸ್ ನಡೀತಿದೆ. ಅದೇ ರೀತಿ ವಿನಯ್ ಕುಲಕರ್ಣಿ ಅವರಿಗೆ ಈಗ ಕೋರ್ಟ್ ಏನು ಶಿಕ್ಷೆಯನ್ನು ವಿಧಿಸಿದೆ, ಆ ಶಿಕ್ಷೆಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಆದೇಶದ ಕಾಪಿ ಸ್ಪೀಕರ್ ಕಚೇರಿಯ ತಲುಪಿದ ನಂತರ ಸ್ಪೀಕರ್ ಅವರು ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಈಗ ಹೊಸದಾಗಿ BMS ಕಾಯ್ದೆ ಅಂತ ಏನು ಜಾರಿಗೆ ತಂದಿದ್ದಾರೆ, ಆ ಕಾಯ್ದೆ ಅನ್ವಯ 2 ವರ್ಷದ ಮೇಲ್ಪಟ್ಟು ಯಾವುದೇ ಒಬ್ಬ ವ್ಯಕ್ತಿ ಶಿಕ್ಷೆಗೆ ಗುರಿಯಾಗಿದ್ದೇ ಆದಲ್ಲಿ ಅಂತಹ ವ್ಯಕ್ತಿಯ ಶಾಸಕತ್ವವನ್ನು ರದ್ದು ಮಾಡುವ ಒಂದು ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು. ಹೀಗಾಗಿ ವಿನಯ್ ಕುಲಕರ್ಣಿ ಅವರ ಶಾಸಕತ್ವವನ್ನು ಸಹ ರದ್ದಾಗುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದ್ರೆ ಅವರು ಕೋರ್ಟ್ಗೆ ಮೇಲ್ಮನವಿಯನ್ನು ಹೋಗ್ಬೋದು, ಅದರಿಂದ ಸಾಕಷ್ಟು ಪ್ರೋಸೆಸ್ ಇರ್ತೈತೆ. ಆ ಪ್ರೋಸೆಸ್ ನಂತರ ಕೋರ್ಟ್ ಏನಾದರೂ ತಡೆಯಾಜ್ಞೆ ಕೊಟ್ಟಿದ್ದಲ್ಲಿ ಮತ್ತೆ ಪುನಃ ಅವರು ಶಾಸಕತ್ವವನ್ನು ಪಡ್ಕೊಳ್ಬಹುದು. ಆದರೆ ಅಲ್ಲಿವರೆಗೂ ಸಹ ಅವರ ಶಾಸಕತ್ವ ರದ್ದು ಮಾಡುವ ಸ್ಪೀಕರ್ ಅವರ ಒಂದು ಕಾರ್ಯವನ್ನ ಹೇಳ್ಬೋದು. ಕುಸುಮಾ, ಮೇಲ್ಮನವಿ ಅಂತ ಹೇಳಿ ಹೋದ್ರೂ ಕೂಡ ಬಹಳಷ್ಟು ವರ್ಷಗಳಾಗುತ್ತೆ. ಯಾಕಂದ್ರೆ ಈಗಾಗಲೇ ನೋಡಿ 2016ರಲ್ಲಿ ಆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ತೀರ್ಪು ಬಂದಿದೆ ಅಥವಾ ಶಿಕ್ಷೆಯ ಪ್ರಮಾಣ ಬಂದಿದೆ. ಸೊ ಹೋದ್ರೂ ಕೂಡ ಅದು ಬಹಳಷ್ಟು ಡಿಲೇ ಆಗುವಂತಹ ಕಾರಣವಾಗಿ ಅಂದ್ರೆ ಈ ಕ್ಷಣದಿಂದಲೇ ಅವರ ಶಾಸಕತ್ವ ಹೋಗ್ತಾ ಇದೆ ಅಂತ ಹೇಳಿ ಅಂದ್ರೆ ನಾವು ಮಾತಿಗೆ ಹೇಳ್ಬೋದು ಅಷ್ಟೇ, ಈ ಕ್ಷಣದಿಂದ ಅವರ ಶಾಸಕತ್ವ ಹೋಗುತ್ತೆ ಅಂತ. ಆದ್ರೆ ಈ ಒಂದು ಪ್ರೋಸೆಸ್ ಸ್ಪೀಕರ್ ಕಚೇರಿಗೆ ಕೋರ್ಟ್ನ ಒಂದು ಆರ್ಡರ್ ಕಾಪಿ ತಲುಪಬೇಕಾಗುತ್ತೆ. ಈ ತರ ಶಾಸಕರಾಗಿರ್ತಕ್ಕಂತಹ ವಿನಯ್ ಕುಲಕರ್ಣಿ ಅವರಿಗೆ ಇದೀಗ ಕೋರ್ಟ್ ಈ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅನ್ನೋ ಒಂದು ಆದೇಶದ ಕಾಪಿ ಸ್ಪೀಕರ್ ಕಚೇರಿ ತಲುಪಿದ ಬಳಿಕನೇ ಮುಂದಿನ ಪ್ರೋಸೆಸ್ ಅನ್ನು ಸ್ಪೀಕರ್ ಅವರು ಮಾಡ್ತಾರೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದೊಳಗಾಗಿ ಕೋರ್ಟ್ನ ಆದೇಶದ ಕಾಪಿ ಸ್ಪೀಕರ್ ಕಚೇರಿಯನ್ನು ತಲುಪಿದಾಗ ನಂತರ ಸ್ಪೀಕರ್ ಅವರು ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಕುಸುಮಾ,
ಬರುತ್ತಂತ ಸಾಧ್ಯತೆಗಳಿಲ್ಲ. ಶಾಸಕ ಸ್ಥಾನವನ್ನ ಉಳಿಸ್ಕೊಳ್ಳಕ್ಕೆ ಏನೇ ಮೇಲ್ಮನವಿಯನ್ನ ಹಾಕೊಂಡು ಅಥವಾ ಮುಂದಿನ ಕಾನೂನು ಹೋರಾಟವನ್ನ ಮಾಡಿದ್ರೂ ಕೂಡ ಅವ್ರಿಗೆ ಸಾಧ್ಯತೆಗಳು ಇರುತ್ತಾ ಶಾಸಕ ಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೆ? ಕುಸುಮಾ, ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಸದ್ಯಕ್ಕೆ ಏನು ಕೋರ್ಟ್ ತೀರ್ಪು ಕೊಟ್ಟಿದೆ ಆ ತೀರ್ಪಿನ ಅನ್ವಯ ವಿನಯ್ ಕುಲಕರ್ಣಿ ಅವರ ಶಾಸಕತ್ವ ರದ್ದಾಗುತ್ತೆ. ಅದಾದ ಬಳಿಕ ವಿನಯ್ ಕುಲಕರ್ಣಿ ಅವರು ಮೇಲ್ಮನವಿಯನ್ನ ಹೈಕೋರ್ಟ್ ಅಲ್ಲಿ ಹೋಗಬಹುದು ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಬಹುದು. ಆ ಎರಡೂ ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಅವರು ಈ ಒಂದು ಏನು ಈ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿಗೆ ತಡೆಯಾಜ್ಞೆ ತಂದಿದ್ದೇ ಆದಲ್ಲಿ ಆಗ ಅವರು ಪುನಃ ಸ್ಪೀಕರ್ ಅವರಿಗೆ ಆ ಆದೇಶದ ಕಾಪಿಯನ್ನು ಕೊಟ್ಬಿಟ್ಟು ತಮ್ಮ ಶಾಸಕತ್ವವನ್ನು ಮರಳಿ ಪಡಿಬಹುದು. ಆದರೆ ಅಲ್ಲಿವರೆಗೂ ಸಹ ಯಾವುದೇ ರೀತಿಯ ಶಾಸಕತ್ವ ಅವರಿಗೆ ವಿನಯ್ ಕುಲಕರ್ಣಿ ಅವರಿಗೆ ಇರೋದಿಲ್ಲ. ಈಗ ಸದ್ಯದ ಕೋರ್ಟ್ ತೀರ್ಪೇನಿದೆ ಆ ತೀರ್ಪಿನ ಅನ್ವಯ ಸ್ಪೀಕರ್ ಅವರು ಕ್ರಮವನ್ನು ಕೈಗೊಳ್ತಾರೆ. ಹೀಗಾಗಿ ಈ ಪ್ರೋಸೆಸ್ ತುಂಬಾ ಲಾಂಗ್ ಡಿಲೇ ಆಗಿರೋದ್ರಿಂದ ಸದ್ಯಕ್ಕೆ ವಿನಯ್ ಕುಲಕರ್ಣಿ ಅವರ ಶಾಸಕತ್ವ ರದ್ದಾಗುತ್ತೆ. ನೆಕ್ಸ್ಟ್ ಬೈ ಎಲೆಕ್ಷನ್ನ ನಿರೀಕ್ಷೆಯಲ್ಲಿ ಬಹಳಷ್ಟು ಮಂದಿ ಇರ್ತಾರೆ ಈಗಾಗಲೇ. ಯಾಕೆಂತಂದ್ರೆ ಶಾಸಕ ಸ್ಥಾನ 100% ಹೋಗುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಅಥವಾ ಅವರು ಮುಂದಿನ ಕಾನೂನು ಹೋರಾಟಗಳು ಕೂಡ ಬಹಳಷ್ಟು ಡಿಲೇ ಆಗುವಂತಹ ಕಾರಣಕ್ಕೋಸ್ಕರ ಅಥವಾ ಮುಂದಿನ ಉಪಚುನಾವಣೆಗೆ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಕೂಡ ಬಹಳಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇರಬಹುದು. ಅಥವಾ ಆ ಕ್ಷೇತ್ರವನ್ನು ಯಾರು ವಹಿಸ್ಕೊಳ್ತಾರೆ ಅಲ್ಲಿಯವರೆಗೂ ಕೂಡ ಚುನಾವಣೆಯವರೆಗೂ ಕೂಡ. ಕುಸುಮಾ, ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ. ಇದರಲ್ಲಿ ನೇರವಾಗಿ ಎಲೆಕ್ಷನ್ ಕಮಿಷನ್ ಮಧ್ಯಪ್ರವೇಶವನ್ನು ಮಾಡಬೇಕಾಗುತ್ತೆ. ಯಾವಾಗ ವಿನಯ್ ಕುಲಕರ್ಣಿ ಅವರು ಈ ಒಂದು ಆರೋಪಿಯಾಗಿ ದೋಷಿಯಾಗಿ ಮಾರ್ಪಡ್ತಾರೋ ಅಲ್ಲಿಂದ 6 ತಿಂಗಳುಗಳ ಮಟ್ಟಿಗೆ ಟೈಮನ್ನು ಫಿಕ್ಸ್ ಮಾಡುತ್ತೆ. ಅಷ್ಟರೊಳಗಡೆ ಚುನಾವಣೆ ನಡೆಸಬೇಕಾದಂತಹ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿರುತ್ತೆ. ಹೀಗಾಗಿ 6 ತಿಂಗಳ ಒಳಗಾಗಿ ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲಿ ಹೋಗಿ ಈ ಒಂದು ಕೋರ್ಟ್ ಕೊಟ್ಟಿರ್ತಕ್ಕಂತಹ ಏನು ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆಯನ್ನು ತಂದಿದ್ದಾದಲ್ಲಿ ನಂತರ ಒಂದು ಎಲೆಕ್ಷನ್ ನಡೆಸುವಂತಹ ಪ್ರಮೇಯವೇ ಬರೋದಿಲ್ಲ. ಹೀಗಾಗಿ ಕೇವಲ 6 ತಿಂಗಳು ಟೈಮ್ ಬಾಂಡ್ ಅನ್ನ ಚುನಾವಣಾ ಆಯೋಗ ಕೊಡಬಹುದು. ಅಷ್ಟರೊಳಗೆ ವಿನಯ್ ಕುಲಕರ್ಣಿ ಅವರು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿ ಅಲ್ಲಿ ತಡೆಯಾಜ್ಞೆಯನ್ನು ತಂದು ತಮ್ಮ ಶಾಸಕತ್ವವನ್ನು ಮುಂದುವರಿಸಿಕೊಳ್ಳಬಹುದು. ಒಂದು ಪಕ್ಷ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ತಡೆಯಾಜ್ಞೆ ಸಿಗ್ಲಿಲ್ಲ ಅಂದ್ರೆ ಚುನಾವಣಾ ಆಯೋಗ ಆಗ ಮುಂದಿನ ಚುನಾವಣೆಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ನಡೆಸುತ್ತೆ. ಆಗ ಒಂದು ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿಯನ್ನು ನಡೆದು ಈ ಒಂದು ಸ್ಥಳಕ್ಕೆ ಚುನಾವಣೆಯನ್ನು ನಡೆಸ್ತೀವಿ ಅಂತ ಸಹ ಅವರು ತಿಳಿಸ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಆ ರೀತಿ ಯಾವುದೇ ರೀತಿಯ ಪ್ರೋಸೆಸ್ ಇಲ್ಲ. ಚುನಾವಣಾ ಆಯೋಗಕ್ಕೆ ಇನ್ನು 6 ತಿಂಗಳ ಕಾಲ ಟೈಮ್ ಇದೆ. ಜೊತೆಗೆ ವಿನಯ್ ಕುಲಕರ್ಣಿ ಅವರಿಗೂ ಸಹ ತುಂಬಾ ಸಮಯಾವಕಾಶವಿದೆ. 1 ಅಥವಾ 2 ತಿಂಗಳಾಗಿ ಅವರು ಈ ಒಂದು ಕೇಸ್ ಏನು ಜೀವಾವಧಿ ಶಿಕ್ಷೆಗೆ ತಡೆಯಾಜ್ಞೆಯನ್ನು ತಂದಿದ್ದಾದಲ್ಲಿ ಆಗ ಯಾವುದೇ ರೀತಿಯ ಚುನಾವಣೆ ನಡೆಯುವ ಸಾಧ್ಯತೆಗಳು ಸಹ ಕಡಿಮೆ. ಒಂದು ಪಕ್ಷ ಈ ಕೇಸಲ್ಲೂ ಸಹ ತಡೆಯಾಜ್ಞೆ ಕೊಡಲಿಲ್ಲ ಅಂದ್ರೆ ಆಗ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುವಂತಹ ಕಾರ್ಯಕ್ಕೆ ಕೈ ಹಾಕುತ್ತೆ ಅಂತಾನೆ ಹೇಳ್ಬೋದು. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಘವೇಂದ್ರ.